ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬಹು ವಿಶೇಷವಾಗಿ ಈ ಒಂದು ಧರ್ಮ ಸಂದೇಹಗಳ ವಿಚಾರಗಳಾಗಿ ನಿಮ್ಮ ಒಂದು ಪ್ರಶ್ನೆಗಳ ಸರಮಾಲೆ ನಮ್ಮ ಕಾರ್ಯಕ್ರಮವನ್ನು ತುಂಬ ಜನ ಶೇರ್ ಮಾಡ್ತಿದ್ದೀರಿ. ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಧನ್ಯವಾದ. ಅದರಲ್ಲಿ ಪ್ರಶ್ನೆಗಳ ಹುಡುಕಾಟದಲ್ಲಿ ಸ್ತ್ರೀಯರು ಯಾಕೆ ಎಡಗಡೆಗೆ ಮೂಗುತಿ ಧರಿಸಬೇಕು ಅನ್ನತಕ್ಕಂಥದ್ದು ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಇವತ್ತಿನ ಕಾಲಕ್ಕೆ ಮೂಗುತಿ ಹಾಕೋದೇ ಇಲ್ಲ, ಹೋಗಿ ಗುರುಗಳೇ ಅಂತೀರಿ. ಯಾಕೆ ಹಾಕ್ಬೇಕು, ಹಾಗೆ ಹೇಗೆ ಅಂತ. ಹಾಕಲೇಬೇಕು ಅನ್ನತಕ್ಕಂಥದ್ದು ನಮ್ಮ ಒಂದು ಭರತಖಂಡದ ನಿಯಮ. ಅದರಲ್ಲೂ ದಕ್ಷಿಣ ಭಾರತದ ಪ್ರಾಂತ್ಯದಲ್ಲಿ ಮುಖ್ಯವಾಗಿ ನಮ್ಮದು ಕರ್ನಾಟಕ ಪರಂಪರೆ. ಎಡಗಡೆಗೆ ಮೂಗುತಿಯನ್ನ ಹಾಕಲೇಬೇಕು ಸ್ತ್ರೀಯರು. ಯಾಕೆ ಅಂತಲೂ ಹೇಳ್ತೇನೆ ನೋಡಿ. ಮನುಷ್ಯನ ಸೃಷ್ಟಿಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಬೇಕಾದ್ರೆ 72,000 ನಾಡಿಗಳನ್ನ ಇಟ್ಟು ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ನಾವು ನೋಡೋದೇ 72,000 ದಿನವನ್ನ. ಒಂದು 36,000 ರಾತ್ರಿಗಳು, 36,000 ಹಗಲುಗಳು. ಇದನ್ನ ತಗೊಂಡ್ರೆ ಶತಾಯುಷಿ ಅಂತ ಹೇಳ್ತೇವೆ. ಈ 36,000 ರಾತ್ರಿ ಹಾಗೂ 36,000 ಹಗಲುಗಳನ್ನ ಯಾರು ನೋಡ್ತಾರೋ ಆತ ಶತಾಯುಷಿ. ಅಂತ ಒಂದು 72,000 ನಾಡಿಗಳಲ್ಲಿ ಅತಿ ವಿಶೇಷವಾಗಿರತಕ್ಕಂಥ 2 ನಾಡಿಗಳಿದೆ. ನಿತ್ಯ ಸದಾ ಅದು ಜಾಗೃತಿ ಇರುತ್ತೆ. ಅದನ್ನ ಸದಾ ಜಾಗೃತಿಯಾಗಿ ಇಟ್ಟಿರಬೇಕು ಅನ್ನೋ ಒಂದು ಸಂಕಲ್ಪದಿಂದ ಈ ಇಡ ಪಿಂಗಳ ನಾಡಿ ಅಂತ ಹೇಳ್ತೇವೆ. ಈ ಬಲಗಡೆಯದ್ದು ಇಡಾನಾಡಿ, ಎಡಗಡೆಯದ್ದು ಪಿಂಗಳ ನಾಡಿ. ಈ ಇಡಾನಾಡಿಯಲ್ಲಿ ಸೂರ್ಯ ಪ್ರಭಾವ, ತಂದೆ, ಅಣ್ಣ, ಯಜಮಾನ, ಮಗ, ಸೇವಕ ಇವೆಲ್ಲದರ ಭಾವ ಇರತಕ್ಕಂಥ ಒಂದು ಇಡಾನಾಡಿ. ಆತ್ಮಕಾರಕನ ಪ್ರಚೋದನೆ. ತುಂಬಾ ವಿಶೇಷವಾಗಿ ಈ ಆಚಾರ್ಯರಿಗೆ, ಗುರುಗಳಿಗೆ, ದೊರೆಗಳಿಗೆ ಹಾಗೂ ತುಂಬಾ ದೊಡ್ಡ ದಕ್ಷ ಅಧಿಕಾರಿಗಳು, ಧರ್ಮಬದ್ಧ ಅಧಿಕಾರಿಗಳಿಗೆ ಕೋಪ ಜಾಸ್ತಿ, ನೇರವಂತಿಕೆ ಜಾಸ್ತಿ, ಹಣೆಯಾಗಲ, ಪ್ರಾಮಾಣಿಕತೆ, ಒಂದೇ ಮಾತು, ಒಂದೇ ಬದುಕು, ಒಂದೇ ಜೀವನ ಅನ್ನತಕ್ಕಂಥ ಪ್ರಭಾವ. ಯಾಕೆ ಗೊತ್ತಾ? ಇಡಾನಾಡಿ ತುಂಬಾ ಜಾಗೃತಿ ಇರುತ್ತೆ ಅವ್ರಿಗೆ. ಅದಕ್ಕೆ ದಗ 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 ಅಂತ ಇರ್ತಾರೆ. ಅವ್ರ ಹತ್ರ ಸುಳ್ಳು, ಮೋಸ ಎಲ್ಲ ಒಂದ ಮೌನ ವಹಿಸ್ಬಿಡ್ತಾರೆ. ಹೋಗ, ಇವನು ಇಷ್ಟೇ, ಇವನ ಹತ್ರ ಏನು ವಾದ ಮಾಡೋದು ಅಂತ. ಪುರುಷರಿಗೆ ಇಡಾನಾಡಿ ಎಷ್ಟು ಜಾಗೃತಿ ಇರುತ್ತೋ ಅಷ್ಟು ನೇರವಂತಿಕೆ, ಪ್ರಾಮಾಣಿಕತೆ, ಹಿಡಿದ ಕೆಲಸವನ್ನ ಪಟ್ಟಾಗಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅದ್ಭುತವಾಗಿ ಹೋಗ್ತಾರೆ, ಬಿಡಲ್ಲ. ಅವರು ಸೋಲು ಗೆಲುವಿನ ಬಗ್ಗೆ ಯೋಚಿಸೋದಿಲ್ಲ. ಅವರು ನೋಡುವುದೇ ನಾನು ನನ್ನ ಕೆಲಸ ಮಾಡ್ತಿದ್ದೇನಾ, ಆ ನಿಯಮದಲ್ಲಿದ್ದೇನಾ, ಹೋಗ್ತಿದ್ದೇನಾ, ಮಾಡ್ತಿದ್ದೇನಾ ಅನ್ನತಕ್ಕಂಥ ಒಂದು ಭಾವ. ಅದು ಬಿಟ್ಟು ಬೇರೆ ಯೋಚನೆ ಮಾಡೋದಿಲ್ಲ. ಆ ಪಿಂಗಳ ನಾಡಿಗಳಲ್ಲಿ ಇಡಾನಾಡಿ ಜಾಗೃತಿ ಇದ್ರೆ ಸತ್ಯವಂತರು, ಧರ್ಮವಂತರು, ನ್ಯಾಯವಂತರು ಅನ್ನತಕ್ಕಂಥದ್ದು. ಅದಕ್ಕೆ ಜಾತಕದಲ್ಲಿ ಪರೀಕ್ಷೆ ಮಾಡ್ತೇವೆ. ಸೂರ್ಯ ಭಾವ ಎಲ್ಲಿದೆ, ಹೇಗಿದೆ, ಆ ಆತ್ಮಕಾರಕ ಜಾಗೃತಿ ಹೇಗಿದೆ ಅನ್ನತಕ್ಕಂಥದ್ದು. ಒಂದು ಈ ಗೋಸುಂಬೆ ತರ ಬಣ್ಣ ಬದಲಾಯಿಸೋ ಮಾತುಗಳು ಬರೋದಿಲ್ಲ, ಉಸಿರುವಳ್ಳಿ ತರ ಆಡೋದಿಲ್ಲ ಅವರು. ಅದಕ್ಕೆ ಅಂತ ಸ್ಥಾನವನ್ನ ದೈವ ಕೊಟ್ಟು ಬಿಡುತ್ತೆ. ಇಲ್ಲ ಅವರೇ ತಗೊಂಡು ಹೋಗ್ತಾರೆ, ಆ ಆಯ್ಕೆಯನ್ನ ತಗೊಂಡು ಹೋಗ್ಬಿಡ್ತಾರೆ. ಆ ಆತ್ಮಕಾರಕನ ಪ್ರಭಾವ, ಸೂರ್ಯ ಪ್ರಭಾವ ಅಂತ ಹೇಳ್ತೇವೆ ಇಡಾನಾಡಿಯನ್ನು. ಇನ್ನು ಆ ಸೂರ್ಯ ಪ್ರಭಾವ, ಸೂರ್ಯನಾಡಿ ಅಂತ ಹೇಗೆ ಹೇಳ್ತೇವೋ, ಇದು ಚಂದ್ರನಾಡಿ. ಮಾತೃ ಹೃದಯ ಜಾಗೃತಿ ಇರಬೇಕು ಒಂದು ಸ್ತ್ರೀಗೆ. ಪಿಂಗಳ ನಾಡಿ. ಒಂದು ಸ್ತ್ರೀ ದುರ್ಗಾ 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 ಅಂತ, ಅದಕ್ಕೆ ಹಿಂದಿನ ಕಾಲದಲ್ಲಿ ಹೆಸರುಗಳನ್ನ ಸೇರಿಸುವಾಗ ವಿಜಯ ದುರ್ಗಾ, ರಮ್ಯ ದುರ್ಗಾ, ಈ ತರ ದುರ್ಗಾ ಅನ್ನತಕ್ಕಂಥದ್ದು ಏನಾದ್ರೂ ಹೆಸರು ಸೇರಿಸೋರು. ಇಲ್ಲ ಪ್ರೀತಿಯಿಂದ ಆಗಲಿ ಮನೇಲಿ ಒಂದು ದುರ್ಗಾ ಅಂತ ಆದ್ರೂ ಕರಿತಿದ್ರು. ಅದನ್ನ ಹೇಳೋದ್ರಿಂದ ಆಕೆ ಶಾಂತಳಾಗ್ತಾಳೆ, ಮಾತೃಮಯಿ ಆಗ್ತಾಳೆ.
ಅನ್ನತಕ್ಕಂಥದ್ದು. ಈ ಪಿಂಗಳ ನಾಡಿಯಲ್ಲೊಂದು ಅಂಥದೊಂದು ಅಮೃತತ್ವವಿದೆ. ಒಂದು ತಾಯಿ ಸ್ವರೂಪ, ಒಂದು ಸ್ತ್ರೀ, ಪ್ರತಿ ಸ್ತ್ರೀಯೂ ತಾಯಿ ಸ್ವರೂಪವೇ. ಅಮ್ಮನಾಗಿ, ಅಕ್ಕನಾಗಿ, ಆತ್ಮಬಂಧುವಾಗಿ, ಜ್ಯೋತಿರ್ಮಯಿಯಾಗಿ, ದೇವತಾ ಸ್ವರೂಪವಾಗಿ, ನಮಗೊಂದು ಬೆಳಕಾಗಿ. ಅದಕ್ಕೆ ಒಂದು ಮಾತಿದೆ, ಒಬ್ಬ ಪುರುಷ ಓದ್ಕೊಂಡ್ರೆ ಅಬ್ಬಬ್ಬ ಅಂದ್ರೆ ಅವನ ಕುಟುಂಬ ಬದಲಾಗ್ಬೋದು, ಒಂದು ರಕ್ಷಿಸ್ಬೋದೇನೋ. ಅದೇ ಒಂದು ತಾಯಿ ಜೀವ ಓದ್ಕೊಂಡಿದ್ರೆ ಮಾತ್ರ, ವಿದ್ಯಾವಂತೆ, ಬುದ್ಧಿವಂತೆ, ಜ್ಞಾನವಂತೆ ಆಗ್ಬಿಟ್ರೆ ಮಾತ್ರ ಇಡೀ ಗ್ರಾಮವನ್ನೇನು, ಇಡೀ ರಾಜ್ಯವನ್ನೇ ಕಾಪಾಡಬಲ್ಲಳು. ಕಿತ್ತೂರು ರಾಣಿ ಚೆನ್ನಮ್ಮನ ರೀತಿ, ಒಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ, ಅಬ್ಬಕ್ಕನ ತರ, ಅಕ್ಕ ಮಹಾದೇವಿಯ ತರ ಅನ್ನುವಂತ ಒಂದು ಭಾವ. ಆ ಒಂದು ಪಿಂಗಳ ನಾಡಿ ಸ್ತ್ರೀಯರಲ್ಲಿ ಯಾವಾಗ್ಲೂ ಜಾಗೃತಿ ಇರಬೇಕು. ನಾನೊಂದು ಸ್ತ್ರೀ, ನಾನೊಂದು ಅಮ್ಮ, ಮನೆ ಬೆಳಗುವ ದೀಪ, ಈ ಕುಟುಂಬದ ಜ್ಯೋತಿ. ಹೌದು, ನಾವು ದುಡಿಯೋ ಸಂಪತ್ತು, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಎಲ್ಲವೂ ಒಬ್ಬ ಪುರುಷನಿಗೆ ಏನ್ ಬೇಕಪ್ಪ? ಒಂದೆರಡು ಜೊತೆ ಬಟ್ಟೆ ಅಷ್ಟೇ, ಮಲಗ್ಲಿಕ್ಕೆ ಒಂದ್ ಜಾಗ, ಸಮಯಕ್ಕೊಂದಷ್ಟು ಊಟ, ಅವನಿಗೆ ಯಾವುದೇ ಒಂದು ಅವಗಾಹನ. ಅದಕ್ಕೆ ಒಂದು ಪುರುಷನಿಗೆ ಮದುವೆ ಮಾಡೋದು ಏನಕ್ಕೆ ಗೊತ್ತಾ? ಜವಾಬ್ದಾರಿ ಹೆಚ್ಚಲಿ ಅಂತ. ಆ ಸ್ತ್ರೀಯನ್ನು ಕಾಪಾಡಬೇಕು. ಮದುವೆ ಆಗ್ತಿದ್ದಾಗೆ ಆಕೆಗೆ ಒಡವೆ, ಬಂಗಾರ, ಮನೆ, ಜವಾಬ್ದಾರಿ, ಕೆಲಸದಾಳು, ಇನ್ನೊಂದು ಅವನ ವ್ಯವಸ್ಥೆ ಮಾಡಬೇಕು, ಒಂದು ತಾಯಿನ ರಕ್ಷಿಸಿದಾಗೆ. ಅಂತ ಒಂದು ಮಾತೃಗುಣ ಮುಂದಿನ ಕಾಲಘಟ್ಟದಲ್ಲಿ, ಕಲಿಯುಗದಲ್ಲಿ ಸ್ತ್ರೀಯರು ಮರ್ತೋಗ್ಬಿಡ್ತಾರೆ. ಅಮ್ಮ ಆಗ್ತಿದ್ದಾಗೆ ಎಲ್ಲ ಬಿಟ್ಬಿಡ್ಬೇಕು. ಆಕೆಯ ಕೋಪ, ಸಿಟ್ಟು, ಆತರ, ಬಯಕೆ ಸ್ತ್ರೀಗೆಲ್ಲ ಜಾಸ್ತಿ ಅಪ್ಪ, ನಮಗಿಂತ 4 ಪಟ್ಟು ಜಾಸ್ತಿ. ಕೋಪವಿರಲಿ, ವೈರಾಗ್ಯವಿರಲಿ, ಸಿಟ್ಟಿರಲಿ, ಪ್ರೀತಿ ಇರಲಿ, ಬಾಂಧವ್ಯ ಇರಲಿ. ಆಕೆ ಒಬ್ಬಳು ನಮ್ಮ ಮನೆಗೆ ಬಂದ್ಬಿಟ್ರೆ, ಒಂದು ತಾಯಿ ನಮ್ಮ ಮನೆಗೆ ಬಂದ್ಬಿಟ್ರೆ ಎಲ್ಲ ಬದಲಾಗ್ಬಿಡ್ತು. ನಮ್ಮನ್ನ ಹೋಗೋಬಾರೋ ಅಂತ ಕೂಡ ಕರೆಯಲ್ಲ ತಂದೆ. ನಮ್ಮ ಧರ್ಮಪತ್ನಿ ಮುಂದುಗಡೆ ಹೋಗೋಬಾರೋ ಅಂತ ಕೂಡ ತಂದೆ ಸಮೇತ ಕರಿಯಮ್ಮ ನಿಮ್ಮ ಯಜಮಾನ್ರನ್ನ ಅಂತಾರೆ. ಹೌದು, ಹೋಗೋಬಾರೋ ಅನ್ನೋ ಸ್ನೇಹಿತ ಕೂಡ ಬದಲಾಗ್ತಾನೆ, ಚೇಂಜ್ ಆಗ್ತಾನೆ. ಒಟ್ಟು ಪ್ರೀತಿಯಿಂದ ಏನೋ ರವಿ ಅಂತ ಆಕೆ ಮುಂದ್ಗಡೆ ಕರಿಯಲ್ಲ. ನಿಮ್ ಸುಮ್ನಿರಪ್ಪ, ನಮ್ ತಂಗಿ ಇದಾರೆ, ಹೆಂಗ್ ಕರಿಯೋದು? ಎಲ್ಲಮ್ಮ ಯಜಮಾನ್ರನ್ ಕರಿಯಮ್ಮ ಅಂತ ಹೇಳ್ಬಿಟ್ಟು, ಅಂಥದೊಂದು ಗೌರವ, ಹೆಸರು, ಕೀರ್ತಿ ಎಲ್ಲವೂ ಆ ಮನೆಗೆ ಬಂದ್ಬಿಡುತ್ತೆ. ಅಂಥದೊಂದು ಗೌರವದ ಪ್ರತೀಕವಾಗಿ ಆಕೆ ಅಮ್ಮ ಆಗ್ತಿದ್ದಾಗೆ, ಗೃಹಲಕ್ಷ್ಮಿ ಆಗ್ತಿದ್ದಾಗೆ ಅದರ ಸದಾ ಜಾಗೃತಿ ಇರಬೇಕು. ನಾನು ಈ ಮನೆಯ ಗೃಹಿಣಿ, ಈ ಮನೆಯ ಜವಾಬ್ದಾರಿ, ಈ ಮನೆಯ ಕಿರೀಟ. ನನ್ನಿಂದ ಏನಾದ್ರೂ ಒಂದು ಎಳೆದಾಟ ಆಗಬಿಟ್ರೆ, ತಪ್ಪಾಗಿ ಬಿಟ್ಟರೆ ಎಲ್ಲೋ ಒಂದು ಗೌರವಕ್ಕೆ, ಮಾತಿಗೆ ಇನ್ನೊಂದು ಹಿಡಿತದಲ್ಲಿರ್ಬೇಕು. ನನ್ನ ಮಾತು, ನನ್ನ ಆಲೋಚನೆ, ನನ್ನ ಚಿಂತನೆ ದುಡುಕು ಬಿಟ್ರೆ, ಇವತ್ತು ನೋಡಿ ಡೈವರ್ಸ್ಗಳಿರ್ಬೋದು, ಇನ್ನೊಂದಿರ್ಬೋದು, ಆ ಭರಾಟೆ ಎಲ್ಲೋ ಹೇಳ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟಿದೆ ಮಕ್ಕಳೇ. ಇದನ್ನು ಊಹಿಸಿದ್ರು, ಗೊತ್ತಿತ್ತು ನಮ್ಮ ಋಷಿಮುನಿಗಳಿಗೆ, ಮಹರ್ಷಿಗಳಿಗೆ, ತಪಸ್ವಿಗಳಿಗೆ. ಆಕೆ ಮಾತೃವಾಗಿ ಯಾವ ಸ್ತ್ರೀ ಅಮ್ಮನಾಗಿ ಯೋಚನೆ ಮಾಡ್ಬಿಡ್ತಾಳೋ ಮುಗೀತು, ಅಲ್ಲಿ ತಪ್ಪೇ ಆಗೋಲ್ಲ. ನಾನ್ ಕೂಡ ಹೆಂಗೋದ್ರೆ ಸುಮ್ಮನಿರಿ, ಮಕ್ಳಿದ್ದಾರೆ, ಇದ್ದೇ ಇರುತ್ತೆ ಒಂದು ದಾಂಪತ್ಯದಲ್ಲಿ. ಅಲ್ಲೊಂದು ಸರಸ, ಮೋಹ, ಮಾತು, ತುಂಟ. ಪ್ರಜ್ಞೆ ಇಲ್ವಾ? ಮಗು ಮಲಗ್ಲಿ, ಮಗು ತಿನ್ಲಿ, ಮಗು ಗಂಡನನ್ನು ಮಗುವಾಗಿ ನೋಡುತ್ತೆ ತಾಯಿ ಜೀವ. ಒಂದು ಮನೆಗೆ ಅದರಿಂದ ಒಂದು ಸ್ತ್ರೀಯ ಜವಾಬ್ದಾರಿ ಹೆಚ್ಚಿಸಲು, ಆ ಮಾತೃಮಯಿಯನ್ನ ಜಾಗೃತ ಮಾಡಲು ಪಿಂಗಳಕ್ಕೆ, ಈ ಪಿಂಗಳ ನಾಡಿಗೆ ಮೂಗುತಿ ಹಾಕಿಸ್ತಾರೆ. ನೀನು ಸ್ತ್ರೀ ಅಲ್ಲ, ನೀನೊಂದು ದೇವತಾ ಸ್ವರೂಪ. ಈ ಮನೆಯ ಒಂದು ಕಿರೀಟ, ಗೌರವ, ಅದು ಸದಾ ಜಾಗೃತ. ನನ್ನನ್ನೆಲ್ಲರೂ ಈಗ ನೋಡ್ತಾರಪ್ಪ, ನನಗೆ ಗೌರವ ಸಿಗುತ್ತೆ, ನನ್ನಿಂದ ಈ ಮನೆ, ಹೆತ್ತ ಮನೆ, ಹೋದ ಮನೆ, ಇರುವ ಮನೆ, ಸುತ್ತ ಮುತ್ತ ಅನ್ನತಕ್ಕಂಥ ಸದಾ ಆ ದುರ್ಗಾ ಪ್ರಭಾವನ್ನ ಜಾಗೃತ ಮಾಡುತ್ತೆ. ನಮ್ಮನ್ನು ನೋಡ್ತಿದ್ದವ್ರು ಹೀಗಂತಾರೆ, ಹಿಂದಕ್ಕೆ ನಿಲ್ತಾರೆ. ಅದಕ್ಕೋಸ್ಕರ ಪ್ರತಿ ಸ್ತ್ರೀಯರು ಕೂಡ ಎಡಗಡೆ ಮೂಗುತಿ ಹಾಕಿ ನೋಡಿ, ನಿಮ್ಮಲ್ಲಿ ಅಂಥದ್ದು ಮಾತೃ ಹೃದಯ ಜಾಗೃತ ಆಗ್ಬಿಡುತ್ತೆ. ಅಮ್ಮನ ಆಗ್ಬಿಡ್ತೀರಾ, ಆ ಪ್ರೀತಿಯ ಬಹುದೊಡ್ಡ ಸಮುದ್ರ ಆಗ್ಬಿಡ್ತೀರಾ. ಹೌದು, ಆ ನದಿಯ ರಭಸ, ಅಲ್ಲೊಂದು ಗೌರವ, ಅಲ್ಲೊಂದು ಕುಲಗೌರವ,
ನಿಮ್ಮ ಪಾದಗಳಿಗೆ ನಮಸ್ತೆ. ಹೌದು, ಪ್ರತಿ ಸ್ತ್ರೀಗೂ ಅಂಥದ್ದೊಂದು ಗೌರವ ಬಂದ್ಬಿಡುತ್ತೆ. ನಿಮ್ಮನ್ನ ಯಾರು ಕೆಟ್ಟದಾಗಿ ಆ ತೇಜಸ್ ಬಂದ್ಬಿಡುತ್ತೆ. ಹೋಗಿ ಗುರುಗಳೇ ಅಂತ ನೀವು ಹಾಕಿ ನೋಡಿ. ತುಂಬಾ ಸ್ತ್ರೀಯರು ಈಗ ಹತ್ತಿಲ್ ನಿಮ್ಮನ್ನ ನೋಡೋದು, ಅಲ್ಲೊಂದು ಅಪಚಾರ, ಅಪವಾದ, ಅವಮಾನ, ಅಲ್ಲೊಂದು ಆಲೋಚನೆಗಳು, ಬೇರೆ ದುರಾಲೋಚನೆಗಳು, ಬೇರೆ ಎಲ್ಲೋ ದಾರಿ ತಪ್ಪಿದಂತ ನೌಕೆ ಬರುತ್ತೆ, ಎಲ್ರಿಗೂ ಬರುತ್ತೆ. ಅದನ್ನ ಅಲ್ಲೊಂದು ಬ್ರಿಡ್ಜ್ ಹಾಕೋಬಿಡ್ತೀರಿ. ಮಾಡ್ಕೊಳ್ಳಿ ಮಕ್ಕಳೇ, ಚೆನ್ನಾಗಿರ್ತೀರಿ. ಎಡಗಡೆ ಮೂಗುತಿ ಏನಕ್ಕೆ ಹಾಕ್ಬೇಕು ಅಂತ ಅರ್ಥ ಆಯ್ತು ಅಂತ ಅನ್ಕೋತೇನೆ. ಮತ್ತಷ್ಟು ವಿಚಾರಗಳೊಂದಿಗೆ ಬರೋಣ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.